ಇನ್ನು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಬಂದು 40 ದಿನ ಆಯಿತು. 12 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಿಟ್ರೆ ಇನ್ನೂ 20ಕ್ಕೂ ಹೆಚ್ಚು ಸಚಿವ ಸ್ಥಾನಗಳು ಖಾಲಿ ಇವೆ. ನಮ್ಮನ್ನು ಮಂತ್ರಿ ಮಾಡಿ ಅಂತ ಮಾಜಿ ಸಚಿವರು, ಶಾಸಕರು, ನಾಯಕರ ಮನೆಗಳಿಗೆ ಮ್ಯಾರಥಾನ್ ಶುರು ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರೇ ಕೈಗೆ ಸಿಗ್ತಿಲ್ಲ. ಲೋಕಸಭೆ ಪ್ರತಿಪಕ್ಷ ನಾಯಕ, ಎಐಸಿಸಿ ನಾಯಕರೂ ಆಗಿರುವ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ರಾಹುಲ್ ಗಾಂಧಿ ಫಾರಿನ್ ಟೂರ್ ಮುಗಿಸಿ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಂಗ್ರೆಸ್ ನಾಯಕರೆಲ್ಲ ಕಾಯ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಫಾರಿನ್ ಟೂರ್ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಜುಲೈ ಮೊದಲ ವಾರದಲ್ಲೇ ಬರಬೇಕಾಗಿದ್ದಂತಹ ರಾಹುಲ್ ಗಾಂಧಿ ಅವರಿಗಾಗಿ ಕರ್ನಾಟಕದ ಸಚಿವ ಆಕಾಂಕ್ಷಿಗಳು ಕಾಯ್ತಾನೆ ಇದ್ದಾರೆ. ಆದರೆ ಇವತ್ತು ರಾಹುಲ್ ಗಾಂಧಿಯವರ ವಿದೇಶಿ ಯಾತ್ರೆಯ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಜುಲೈ 17ರವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ವಾಪಸ್ ಆಗ್ತಿಲ್ಲ. ರಾಹುಲ್ ಗಾಂಧಿ ಬಂದ ಮೇಲೆ ಸಂಪುಟ ವಿಸ್ತರಣೆಯ ಪಟ್ಟಿ ನೋಡಿದ ಮೇಲೇನೆ ವಿಸ್ತರಣೆ. ಅಲ್ಲಿಗೆ ಈ ವಾರದಲ್ಲೇ ಸಂಪುಟ ವಿಸ್ತರಣೆ ಆಗತ್ತೆ ಅಂದುಕೊಂಡಿದ್ದವರಿಗೆ ಮತ್ತೆ ನಿರಾಸೆ ಎದುರಾಗಿದೆ. ರಾಹುಲ್ ಗಾಂಧಿ ವಿದೇಶಿ ಟೂರ್ನಿಂದ ಬಂದ ಮೇಲೆ ಮುಂದಿನ ವಾರದಲ್ಲಿ ಸಂಪುಟ ವಿಸ್ತರಣೆಯಾಗಲಿದೆ. ಆದರೆ ಸಂಪುಟ ಸೇರೋದಕ್ಕೆ ಮಾಜಿ ಸಚಿವರು, ಶಾಸಕರುಗಳು ಮಾತ್ರ ಭರ್ಜರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ಸಚಿವ ಆಕಾಂಕ್ಷಿಗಳು ಭೇಟಿಯಾಗಿದ್ರು. ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಬಂದು ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿದ್ರು. ಆಮೇಲೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಖರ್ಗೆ ಅವರ ಮನೆಗೆ ಬಂದು ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡಿ ಹೋದ್ರು. ಇದಾದ್ಮೇಲೆ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಖರ್ಗೆ ಅವರ ಮುಂದೆ ಮಂತ್ರಿ ಸ್ಥಾನ ಕೊಡುವಂತೆ ಮನವಿ ಸಲ್ಲಿಸಿದ್ರು. ಆಮೇಲೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿದ್ದ ದಿನೇಶ್ ಗುಂಡೂರಾವ್ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿ ಮಂತ್ರಿ ಸ್ಥಾನಕ್ಕೆ ತನ್ನ ಹೆಸರು ಪರಿಗಣಿಸಲು ಮನವಿ ಮಾಡಿದ್ರು. ಖರ್ಗೆ ಅವರನ್ನ ಖಾಸಗಿಯಾಗಿ ಭೇಟಿಯಾಗಿ ಎಲ್ಲರೂ ಮಾಧ್ಯಮಗಳಿಗೆ ಮಾತಾಡದೆ ಹೋದ್ರು. ಆದರೆ ದಿನೇಶ್ ಗುಂಡೂರಾವ್ ಮಾತ್ರ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಮಂತ್ರಿ ಸ್ಥಾನ ಕೇಳೋಕೆ ಅಲ್ಲ ಅಂತ ಹೇಳಿದ್ರು. ನಾನು ಬಹಳ ದಿವಸ ಆಗಿತ್ತು ಭೇಟಿಯಾಗಿ, ಅದಕ್ಕೆ ಒಂದು ಕರ್ಟಿಸಿ ಕಾಲ್. ತುಂಬಾ ದಿವಸ ಆಗಿತ್ತು ನಾನು ಭೇಟಿ ಆಗಿರ್ಲಿಲ್ಲ. ಸಂಪುಟ ವಿಸ್ತರಣೆ ಟೈಮಲ್ಲೇ ಭೇಟಿ ಆಗಿದ್ದೀರಿ ಸರ್? ಇಲ್ಲ, ಆ ಥರದ್ದೇನಿಲ್ಲ. ಆ ವಿಷಯಕ್ಕೆ ಸಂಬಂಧ ಇಲ್ಲ. ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರು ಸೇರ್ತಾರೋ ಗೊತ್ತಿಲ್ಲ. ಆದರೆ ಸ್ಪೀಕರ್ ಯಾರಾಗ್ತಾರೆ ಅನ್ನುವ ಕುತೂಹಲ ಮಾತ್ರ ಹೆಚ್ಚಾಗಿದೆ. ಇದರಲ್ಲಿ ಇಬ್ಬರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಸ್ಪೀಕರ್ ರೇಸಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಎಚ್.ಕೆ. ಪಾಟೀಲ್ ಮಾಜಿ ಸಚಿವರು, ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಅನುಭವವನ್ನ ಹೊಂದಿದ್ದಾರೆ. ಇವರ ಹೆಸರು ಕೂಡ ಸ್ಪೀಕರ್ ರೇಸಲ್ಲಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಮಾಜಿ ಸಚಿವರು, ಆರೋಗ್ಯ ಸಚಿವರಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಹೊಂದಿರುವಂತಹ ದಿನೇಶ್ ಗುಂಡೂರಾವ್, ಇವರ ಹೆಸರು ಕೂಡ ಇದೀಗ ಸ್ಪೀಕರ್ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಹಾಗಾಗಿ ಸ್ಪೀಕರ್ ಸ್ಥಾನ ಯಾರಿಗೆ ಸಿಗತ್ತೆ, ಯಾರು ಒಪ್ಪಿಕೊಳ್ತಾರೆ ಅನ್ನುವಂತಹ ಕುತೂಹಲ ಅಂತೂ ಇದೆ. ಇನ್ನು ಡಿಕೆ ಶಿವಕುಮಾರ್ ಸರ್ಕಾರ ಬಂದು ತಿಂಗಳು ಮುಗಿದ್ರೂ ಸಂಪುಟ ಭರ್ತಿಯಾಗಿಲ್ಲ. ಸಹಜವಾಗಿ ಇದು ಬಿಜೆಪಿಯವರಿಗೆ ಅಸ್ತ್ರ ಆಗಿದೆ. ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಂತೂ ರಾಜ್ಯದಲ್ಲಿರೋ ಬರ, ನೀರಿನ ಸಮಸ್ಯೆಯನ್ನೇ ಮುಂದಿಟ್ಕೊಂಡು ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರ ಇದ್ದಕ್ಕೆ ಯಾವುದೇ ರೀತಿಯಾದಂತಹ ಡಿಸಿಷನ್ಗಳು ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಯಾರಿಗೂ ಹೇಳಲಾರದೆ ನಾಪತ್ತೆಯಾಗಿರುವ ಕಾರಣದಿಂದಾಗಿ ರಾಜ್ಯದ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇಲ್ಲ. ಒಟ್ನಲ್ಲಿ ರಾಹುಲ್ ಗಾಂಧಿ ಭಾರತಕ್ಕೆ ವಾಪಸ್ ಆಗುವವರೆಗೂ ಸಂಪುಟ ವಿಸ್ತರಣೆ ಆಗಲ್ಲ. ಸಂಪುಟ ವಿಸ್ತರಣೆ ಆಗೋವರೆಗೂ ಆಕಾಂಕ್ಷಿಗಳು ತಮ್ಮ ಲಾಬಿಯನ್ನ ಮಾಡುವುದು ನಿಲ್ಲಿಸೋದಿಲ್ಲ. ಸೊ ಯಾವಾಗ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಕುತೂಹಲ, ಯಾರ್ಯಾರು ಸಚಿವ ಸ್ಥಾನವನ್ನು ಪಡ್ಕೊಳ್ತಾರೆ, ಯಾರ್ಯಾರಿಗೆ ಈ ಸಲ ಕೋಕ್ ಸಿಗತ್ತೆ ಅನ್ನುವಂತಹ ನಿಗೂಢತೆ ಇನ್ನೂ ಕೂಡ ಕಾಯ್ದುಕೊಂಡಿದೆ. ಇನ್ನು ಮುಂದಿನ ಸ್ಟೋರಿಯಲ್ಲಿ ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿದ್ಯಾರು ಯಾರು ಅನ್ನುವ ವರದಿಯನ್ನ ಬಿಜೆಪಿ ಹೈಕಮಾಂಡ್ ಆಲ್ರೆಡಿ ತಗೊಂಡಿದೆ. ಆದರೆ ಇದುವರೆಗೂ ಯಾರ ಮೇಲೂ ಕ್ರಮ ಆಗಿಲ್ಲ. ಆದರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಅವರೇ ಅಡ್ಡ ಮತದಾನದ ರೂವಾರಿ ಅಂತ ಬಹಿರಂಗವಾಗಿ ಹೇಳಿದ್ರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 4 ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ರು ಅಂತ ಬಿಜೆಪಿಯವರೇ ಹೇಳ್ತಿದ್ದಾರೆ. ಆದ್ರೆ ಬಿಜೆಪಿಯಿಂದ 7-8 ಶಾಸಕರು ಅಡ್ಡ ಮತದಾನ ಹಾಕಿದ್ದಾರೆ ಅನ್ನೋದು ವಾಸ್ತವ ಸತ್ಯ. ಆದ್ರೆ ಈ ಅಡ್ಡ ಮತದಾನಕ್ಕೆಲ್ಲ ಮುಖ್ಯ ಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಂತ ಯತ್ನಾಳ್ ಆರೋಪಿಸಿದ್ರು. ಅಷ್ಟೇ ಅಲ್ಲ, ಯತ್ನಾಳ್ ಕಾಂಗ್ರೆಸ್ಗೆ ವೋಟ್ ಹಾಕಿದಾನೆ ಅಂತ ಸುಳ್ಳು ಸೃಷ್ಟಿಗಳನ್ನು ಸೃಷ್ಟಿಸಿದ್ದೇ ವಿಜೇಂದ್ರ ಅವರ ಟೀಮ್. ನಾನು ಬಿಜೆಪಿಗೆ ಮತ ಹಾಕಿದ್ದು ಅಂತ ಯತ್ನಾಳ್ ಹೇಳಿಕೆ ಕೊಟ್ಟರು. ಇನ್ನೊಂದ್ಸಲ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಸುಳ್ಳು ಸುದ್ದಿ ಹರಡಿಸಿದ್ರೆ ಯಡಿಯೂರಪ್ಪನವರ ಇಡೀ ಕುಟುಂಬದ ಚರಿತ್ರೆಯನ್ನ ಬಿಚ್ಚಿಡ್ತೀನಿ ಅಂತ ಆಕ್ರೋಶನೂ ಹೊರಹಾಕಿದ್ರು. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರೆ.
ರಾಜ್ಯ ಅಧ್ಯಕ್ಷರು ವೋಟಿಂಗ್ ಆದ್ಮ್ಯಾಗ ಯಾರು ವಿಪ್ ಇಶ್ಯೂ ಮಾಡ್ತಾರೆ? ವೋಟಿಂಗ್ಗಿಂತ ಮೊದಲು ವಿಪ್ ಇಶ್ಯೂ ಮಾಡ್ತಾರೆ. ಅವ್ರು ವಿಪ್ ತೊಗೊಲಿ, ಅವ್ರ ಮನೆಗೆ ಹೋಗಿ ಹಚ್ತಾರೆ. ಇವ ಅಧ್ಯಕ್ಷ ಅಲ್ಲಿ ವೋಟ್ ಹಾಕಿ ಬರ್ತಾರೆ, ಅಲ್ಲಿಂದ ವಿಪ್ ಬರ್ತಾರೆ. ಅಂದ್ರೆ ಭಾರಿ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ಗೆ ಸಹಾಯ ಮಾಡಲಿಕ್ಕೆ ಈ ರಾಜ್ಯ ಅಧ್ಯಕ್ಷ ಅತ್ಯಂತ ನಾಚಿಕೆಗೇಡಿ ಕೆಲಸ ಈ ರಾಜ್ಯದಲ್ಲಿ ಮಾಡ್ಯಾರ. ಯತ್ನಾಳರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹವಿದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕಿಸಿದ. ನಾ ಇಷ್ಟೇ ಹೇಳ್ತೀನಿ ವಿಜಯೇಂದ್ರಗೆ, ನನ್ನ ವೈಯಕ್ತಿಕ ವಿಚಾರನಾಗ ನನ್ನ ಕುಟುಂಬದ ಬಗ್ಗೆ ಏನಾರೇ ನೀನು ಕೆಟ್ಟ ಶಬ್ದಗಳನ್ನು ಹಾಕಿದೆ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನಾನು ಬಲ್ಲಿ ಐತಿ. ನಿನಗೆ ನಕಲಿ ಏನೋ ಫೇಸ್ಬುಕ್ನಾಗ ಅಕೌಂಟ್ ಮಾಡಿ ಅಸಹ್ಯ ಬರೆಸ್ತೀಯಲ್ಲ, ನಿನ್ನ ಇತಿಹಾಸನೂ ನನಗೆ ಗೊತ್ತೈತಿ. ನಾನು ಬರ್ಸ್ಲಕ್ಕೆ ಚಾಲು ಮಾಡ್ತೀನಿ. ಅಟ್ಟೆ ಈಗ ಹೋಗೋ ಕಾಲ ಬಂದೈತಿ, ನಿನ್ನ ಮುಗಿದೈತಿ. ನೀ ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆಯ ರಾಜಕಾರಣಿ ಅಂತ ಗೊತ್ತಾಗೈತಿ. ಭಾಳ ಹಾರಾಡಬೇಡ. ನೀ ಏನಾರೇ ವೈಯಕ್ತಿಕ ನಾನು ವಿಷಯ ಹಾಕಿದಿ ನಿನ್ನ ಚೇಲಾಗಳ ಕಡೆಯಿಂದ ಅಂದ್ರೆ ಅದಕ್ಕಿಂತ ಕೆಟ್ಟ ವಿಷಯಗಳನ್ನ ನಾನು ಹೇಳ್ತೇನೆ.